ಅಪ್ಪ ಬಸವಣ್ಣನವರು ಈ ನಾಡಿಗೆ ಬಂದಿದ್ದು ನಮ್ಮ ಜೀವನವನ್ನು ಹೇಗೆ ಸುಂದರವಾಗಿ ಇಟ್ಕೋಬೇಕಂತ ಕಲಿಸೋದಕ್ಕಾಗಿ. ಇಷ್ಟ ಹಾಕೊಂಡ ಅವಕಾಶ ಕೊಟ್ಟಾನಲ್ರಿ ಭಗವಂತ ನಮ್ಗ. ಎಷ್ಟು ಅವಕಾಶ ಕೊಟ್ಟಾನ ಹೇಳ್ರಿ. ಇಟ್ಟ ಹಾಕೊಂಡ ಚಲೋ ಏನ್ ನಾವೇನು ಬರ್ಬೇಕಾದ್ರೆ ಏನು ಸೃಷ್ಟಿ ಮಾಡ್ಕೊಂಡು ಬಂದೀವಿ ಇಲ್ಲಿ. ಯಾರೇನು ಬಂದು ಗಾಳಿ ಮಾಡಿದಾರೇನು? ಯಾರೇನು ಬಂದು ಗಾಳಿ ಮಾಡಿಲ್ಲ. ಯಾರು ಬಂದೇನು ನೀರು ಮಾಡಿಲ್ಲ. ಯಾರು ಬಂದೇನು ಭೂಮಿ ಮಾಡಿಲ್ಲ. ಭೂಮಿ ಮಾಡ್ದವ, ಗಾಳಿ ಮಾಡ್ದವ. ನಿಮಗೆ ಬೇಕಾಗಿರುವಂತ ಪಂಚಭೂತಕಗಳನ್ನೆಲ್ಲ ಸೃಷ್ಟಿ ಮಾಡಿ ನನ್ನ ಮಕ್ಕಳಿಗೆ ಏನೇನು ಬೇಕು ಅವನ್ನೆಲ್ಲ ತಯಾರು ಮಾಡಿ ಚಂದ ಬದುಕಂತ ತಿಳ್ಕೊಂಡ್ ಬಿಟ್ಟಾನಲ್ಲ ನಮ್ಮನಿಲ್ಲಿ. ಬದುಕಾಕ್ ಬಂದವ್ರು ನಾವೆಲ್ಲ 4 ದಿವಸದ ಬದುಕನ್ನ ಬದುಕಾಕ್ ಬಂದವರು. ಮನಕಮಾಗಿ ಬದುಕಬೇಕಲ್ಲಪ್ಪ ನಾವು. ಮನುಷ್ಯರಾಗಿ ಬದುಕಬೇಕಂತ ತಿಳ್ಕೊಂಡು ಈ ಸೃಷ್ಟಿಯ ಅದ್ಭುತವಾಗಿರ್ತಕ್ಕಂಥ ಕಿರೀಟ ಅಂದ್ರೆ ಮನುಷ್ಯ. ಈ ಸೃಷ್ಟಿಯ ಅದ್ಭುತ ಕಿರೀಟ ಅಂದ್ರೆ ಅದು ಮನುಷ್ಯ ಜೀವನ. ಮನುಷ್ಯ ಜೀವನಕ್ಕೆ ಬಂದ ಮೇಲೆ ಮನುಷ್ಯನಾಗಿ ಬದುಕಬೇಕು. ಇಲ್ಲ ಅಂತಂದ್ರೆ ಮಹಾತ್ಮನಾಗಿದ್ರೆ ಬದುಕಬೇಕಾಗ್ತದೆ. ನೀ ಮಹಾತ್ಮನಾಗಕ್ಕೆ ಆಗ್ಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಮನುಷ್ಯ ಆದ್ರಾಗಿ ಬದುಕಬೇಕಲ್ಲ. ಅರೆ ಮಾನಸ ಕದಿ ಹೋಶಿಲ್ಲ ತು ಮಾನಸ ತುಜಾಪೇಕ್ಷ ಬರಾರೇ ಗೋಟ್ಯಾತಲು ಜನಾವರ. ಬೈನಿಬಾಯಿ ಚೌಧರಿ ಹೇಳ್ತಾರ, ಹೇ ಮನುಷ್ಯ, ಯಾವಾಗ ಮನುಷ್ಯ ಆಗವಪ್ಪ ನೀನು? ಎಂದು ಮನುಷ್ಯ ಆಗ್ತಿದಿ? ವಿಚಾರ ಮಾಡ್ಕೊಡ್ರಿ. ಶಂಕರಾಚಾರ್ಯ ಒಂದು ಮಾತನ್ನು ಹೇಳ್ತಾರೆ, ಜಂತು ನಾಂ ನರಜನ್ಮ ದುರ್ಲಭ. ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಎಲ್ಲಾ ಜೀವ ಜಂತುಗಳಲ್ಲಿ ದುರ್ಲಭವಾಗಿರ್ತಕ್ಕಂಥದ್ದು ಯಾವುದಂದ್ರೆ ಈ ಮನುಷ್ಯ ಜನ್ಮ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ನರಜನ್ಮದಿಂದ ಇಹದೋಳು ಮಿಗಿಲುಂಟೆ, ನರಜನ್ಮದಿಂದ ಇಹದೋಳು ಮಿಗಿಲುಂಟೆ ಅನ್ನುವಂಥದ್ದನ್ನ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ. ಜನಿಸುವ ಜನ್ಮದೋಳು ಮಾನುಷ್ಯಂ ಅನ್ನುವಂಥದ್ದನ್ನ ಸೋಮೇಶ್ವರ ಶತಕದಾಗ ಹೇಳ್ತಾರೆ. ಇವರುಷ್ಟರು ಹೇಳೋದೇನು? ಎಲ್ಲರೂ ಹೇಳ್ತಾರೆ ಏನಂತ? ಮನುಷ್ಯ ಜನ್ಮನೇ ಬಹಳ ಶ್ರೇಷ್ಠ ಅಂತ. ಮನುಷ್ಯ ಅನ್ನುವಂಥವ್ರು ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಯಾಕೆ ಮನುಷ್ಯ ಶ್ರೇಷ್ಠ ಅಂತರು ಅಂದ್ರು? ಮಾತನಾಡುವಂತಹ, ನಗುವಂತಹ ಅದ್ಭುತ ಗುಣಗಳು ಇರೋದು ಮನುಷ್ಯಗಷ್ಟ ಅದ. ಚಂದ ಮಾತಾಡಕ್ಕೆ ಬಾಯಿ ಕೊಟ್ಟಾನ, ಅದನ್ನ ಬಾಯಿ ಮಾತಾಡೋಕೆ ಯೂಸ್ ಮಾಡ್ಕೊಡೋದಲ್ಲ ನಾವು. ಕೆಲವು ಮಂದಿ ಮಾತಾಡಿದ್ರೆ ಸಾಕು ಮನೆ ಒಳಗೆ ಬೆಂಕಿ ಹತ್ತೇ ಬಿಡ್ತೈತೆ. ಕೆಲವು ಮಂದಿ ಮಾತಾಡಿದ್ರಾಗನ 4 ಮಂದಿ ಕೂಟ ಜಗಳಕ್ಕೆ ಬಿದ್ದ ಬಿಡ್ತಾರ. ನಾವು ಜಗತ್ತನ್ನ ಅಗದಿ ಗೆಲ್ಲಾಕ್ ಬಂದವ್ರೆ ಹೊರತಾಗಿ ಗುದ್ದಾಡಿ ಹೋಗಕ್ಕೆ ಯಾರು ಕೂಡ ಬಂದಿಲ್ಲ ಅನ್ನೋ ಸತ್ಯವನ್ನು ತಿಳ್ಕೊಂಡಿರ್ಬೇಕು ನಾವು. ಮಾತಿನಿಂದ ಏನ್ ಬೇಕಾದ್ ಮಾಡಕ್ ಬರ್ತದ್ರಿ. ಒಂದೊಂದು ಮಾತಿನಿಂದ ಜಗತ್ತಿನೊಳಗೆ ಏನೇನೋ ಅಲ್ಲದ ಕಲ್ಲಲಾಗಿ ಹೋಗ್ಬಿಟ್ಟಾವ. ಅಂತ ಮಾತಿನಿಂದನೇ ಎಷ್ಟೋ ಮಂದಿ ಹೃದಯ ಗೆದ್ದಿರುವಂತಹ ಪ್ರಕರಣಗಳು ಸಿಕ್ಕಾಪಟ್ಟಿ ಅದಾವ. ಸದುವಿನಯವೇ ಸದಾಶಿವನ ಒಲುಮೆಯ, ಸದುವಿನಯವೇ ಸದಾಶಿವನ ಒಲುಮೆಯ. ಮೃದು ವಚನವೇ ಈ ಮೃದು ವಚನ ಅನ್ನೋದೇನದಲ್ಲ ಅವ ತಪಂಗಳಯ್ಯ. ಮೃದು ವಚನವೇ ಜಪಂಗಳಯ್ಯ, ಮೃದು ವಚನವೇ ತಪಂಗಳಯ್ಯ, ಮೃದು ವಚನವೇ ಜಪಂಗಳಯ್ಯ. ಮೃದು ವಚನ ಅನ್ನುವಂಥದ್ದು ಹೆಂಗಂದ್ರೆ ನಿಮಗೆ ಜಪ ಮಾಡೋಕ್ಕಾಗೋದಿಲ್ಲ, ನಿಮಗೆ ತಪ ಮಾಡೋಕ್ಕಾಗೋದಿಲ್ಲ. ಚಂದಾಗಿ ಮೆತ್ತಗೆ ಯಾರು ಮಾತಾಡಕ್ಕೆ ಬರ್ತದಿಲ್ಲ ನಿಮ್ಗೆ. ಚಲೋ ಪರಮಾತ್ಮ ಕೊಟ್ಟಾನ, ಬಾಯಿ ಕೊಟ್ಟಾನ. ಎಷ್ಟೋ ಮಂದಿ ಬಾಯಿ ಕೊಟ್ಟಿಲ್ಲ, ಅವ್ರು ಏನು ಮಾತಾಡಕ್ಕಾಗ್ತದ? ಅದಕ್ಕೆ ಒಂದಿಷ್ಟು ಚಲೋ ಮಾತಾಡುವಂಥ ಪ್ರಯತ್ನವನ್ನು ಮಾಡೋದಕ್ಕೆ ಬಾಯಿ ಕೊಟ್ಟಾನ. ಅದ್ರ ಜೊತೆಗೆ ನಗುವಂತಹ ದೊಡ್ಡ ವರ ಕೊಟ್ಟಾನ ಪರಮಾತ್ಮ ಮನುಷ್ಯನಿಗೆ. ನೋಡ್ರಿ, ಒಬ್ಬರು ಯಾರಾದ್ರೂ ಕ್ಯಾಮ್ರಾ ಹಿಡ್ಕೊಂಡು ನಿಂತಾಗ ಈ ಭಾಳ ಮಂದಿ ನಗಿಸ್ಬೇಕಂತಂದ್ರೆ ಅವ್ರ ಮುಂದೆ ಫೋಟೋಗ್ರಾಫರ್ ತಗೊಂಡು ಕ್ಯಾಮ್ರಾ ಹಿಡ್ಕೊಂಡು ನಿಂದಿರ್ಬೇಕಂದ್ರೆ ಬಾಯಿ ನಗ್ತಾರ ಅವ್ರು ಅಷ್ಟೇ. ಇಲ್ಲಾಂತ ಯಾವಾಗ ನೋಡಿದ್ರೆ ಗಂಟು ಮಕ್ಕ ಹಾಕೊಂಡು ಕುಂದಿರ್ತಾರ. ಗಂಟು ಮಕ್ಕ ಹಾಕೊಂಡು ಕುಂದಿರೋದಕ್ಕೆ ಬಂದಿಲ್ಲ ನಾವಿಲ್ಲಿ. ನಗ್ತಾ ಇರೋದಕ್ಕೆ ಪರಮಾತ್ಮ ನಮ್ಮನ್ನು ಕಳಿಸ್ಕೊಟ್ಟಾನ. ಯಾಕೆ? ನಗುದಂತ ಶಕ್ತಿ ಮನುಷ್ಯ ನಮಗ ಕೊಟ್ಟಾನ. ಯಾವ್ದಾರ ಮಂಗೆ ನಿಮ್ಮನ್ನು ನೋಡಿ ನಕ್ರೆ ಏನಕ್ಕೇನು ಪರಿಸ್ಥಿತಿ? ನಿಮ್ಮ ಮನ್ಯಾಗ ಹಕ್ಕ ಕಟ್ಟಿರುವಂತ ದನ ನಿಮ್ಮನ್ನು ನೋಡಿ ನಗಕತ್ತವಂದ್ರೆ ಏನಂತೀರಪ್ಪ? ಯಾವ ನಕ್ಕವನು? ಯಾವ ನಕ್ಕಿಲ್ಲ. ಯಾಕೆ ಅವ್ಕೆ ನಗು ಭಾಗ್ಯನ ಇಲ್ಲ. ನಕ್ಕೋ ಅಂತ ಕುಂದಿರೋದಕ್ಕೆ ಜೀವನ ಕೊಟ್ಟಾನ ಪರಮಾತ್ಮ. ಹಾಗಾದ್ರೆ ಹೆಂಗ್ ನಗಬೇಕನ್ನುವಂಥದ್ದು ಬಹಳ ವೈಶಿಷ್ಟ್ಯ. ಜಗತ್ತಿನೊಳಗೆ ಹೆಂಗಿರ್ಬೇಕು ಅಂತಂದ್ರೆ, ನೀ ನಗು ಅನ್ನುವಂಥದ್ದನ್ನು ಹೆಂಗಿರ್ಬೇಕು ಅಂದ್ರೆ, ನೀ ನಗಾಕತ್ತಿದ್ದೆ ಅಂದ್ರೆ ಅದು ಜಗತ್ತು ಕೇಳೋ ಹಂಗೆ ನಗಬೇಕಂತ. ನೀ ನಗಾಕತ್ತಿದ್ದೆ ಅಂದ್ರೆ ಅದು ಜಗತ್ತು ಕೇಳೋ ಹಂಗೆ ನಗಬೇಕು. ನಿನಗೆ ಜೀವನದಾಗ ಏನಾದ್ರೂ ಅಳುವಂತ ಪ್ರಸಂಗ ಬಂತು ಅಂದ್ರೆ ಸುಮ್ಮನೆ ಕದ ಮುಚ್ಕೊಂಡು ಒಬ್ಬನ ಕುತ್ಕೊಂಡು ಅಳಬೇಕಂತ. ಕಾರಣ ಏನು ಅಂತಂದ್ರೆ, ನೀ ಅಳುವಂತಹ ದುಃಖವನ್ನು ಕಂಡು ಸಂಕಟ ಪಡೋರ್ಕಿಂತ ಸಂತೋಷ ಪಡೋರು ಜಗತ್ತಿನ ಬಹಳ ಮಂದಿ ಅದಾರ. ನೀ ಅಳುವಂತಹ ದುಃಖವನ್ನು ಕಂಡು ಸಂತೋಷ ಪಡುವಂತ ಜನಗಳು ಬಹಳ ಅದಾರ. ಸಂಕಟ ಪಡೋರು ಬಹಳ ಕಡಿಮೆ ಅದಾರ. ಜಗತ್ತಿನಾಗ ಬದುಕುವಂತ ರೀತಿ ಹೆಂಗಿರ್ಬೇಕು ಅಂದ್ರೆ, ನೀ ಮನಿ ಒಳಗ ಹೋಳಿ ಹಬ್ಬ ಮಾಡ್ಕೊಂಡು ಹೈಕೊಂಡು ಅಡ್ಡಾಡಿದ್ರು ಸಹಿತ ಹೊರಗೆ ಅಡ್ಡಾಡ್ಬೇಕಾದ್ರೆ ದೀಪಾವಳಿ ಒಳಗೆ ಪಟಾಕ್ಷಿ ಹಚ್ಚಿ ಹಂಗ ಆನಂದ ಪಡ್ತೀವಲ್ಲ, ಹಂಗ ದೀಪಾವಳಿ ಹಬ್ಬ ಮಾಡ್ಕೊಂತಾನೆ ಅಡ್ಡಾಡ್ಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಒಳಗೆ ಹಂಗಾರ ಇರುವುದಕ್ಕೆ ಹೊರಗೆ ಮಾತ್ರ ಆನಂದವಾಗಿರ್ಬೇಕನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಕಾರಣ, ನಗು ಅನ್ನುವಂಥದ್ದನ್ನು ಪರಮಾತ್ಮ ಎಲ್ಲರಿಗೂ ಕೊಟ್ಟಿಲ್ಲ, ಮನುಷ್ಯನಿಗೆ ಅಷ್ಟೇ ಕೊಟ್ಟಾನ. ಅದಕ್ಕೆ ನಕ್ಕೊಂತಿರ್ಬೇಕು. ಮತ್ತೆ ನಕ್ಕೊಂತಿರೋ ಅಂದ್ರೆ ಅಂತ ತಿಳ್ಕೊಂಡು ಎಲ್ಲರ ಸತ್ತಾಗ ಮಣ್ಣು ಹಾಕಕ್ಕೆ ಹೋದಾಗ ನಕ್ಕೊಂತ ಕುಂತ್ರೆ ಏನು ಮಾಡೋದು? ಹಿಂದಾಗಡೆ ಅಜ್ಜಾರ ಹೇಳ್ತಾಡ್ರಿ ಅಂತ ತಿಳ್ಕೊಂಡು ಅದನ್ನ ಪಟ್ ಮಣ್ಣು ಹಾಕೊಂತ ಕುಂತ್ರೆ ಅದಕ್ಕೆ ನಗು ಅನ್ನಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತಂದ್ರೆ, ನಾನು ಹೇಳಬೇಕಾಗಿರುವಂತಹ ವಿಚಾರ, ಪರಮಾತ್ಮ ಇಂಥದ್ದೊಂದು ಅದ್ಭುತವಾಗಿರ್ತಕ್ಕಂತಹ ಸುಮಧುರವಾಗಿರ್ತಕ್ಕಂತಹ
ಅದ್ಭುತ ಶರೀರವನ್ನು ಕೊಟ್ಟಾನ, ಅದರೊಳಗೆ ಬುದ್ಧಿಶಕ್ತಿಯನ್ನು ಕೊಟ್ಟಾನ. ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಯಾವ್ದು ಒಪ್ಕೋಬೇಕು, ಯಾವ್ದು ಒಪ್ಕೋಬಾರ್ದು, ಇದನ್ನ ತಲೆಯಾಗ ಬುದ್ಧಿಯನ್ನು ಇಟ್ಟಾನ. ಬುದ್ಧಿಯನ್ನು ಉಪಯೋಗ ಮಾಡಿಕೊಂಡು ನಾ ಹೆಂಗೆ ಬದುಕಬೇಕನ್ನುವಂಥದ್ದನ್ನ ತಿಳ್ಕೊಂಡು ಬಿಟ್ರೆ ಜೀವನ ಆನಂದ ಆಗ್ತದೆ. ಆದ್ರೆ ವ್ಯತ್ಯಾಸ ಏನಾಗತ್ತದ ಅಂದ್ರೆ ನಮ್ಮ ಕಡೆ ಸಾಕಿದ ಪ್ರಾಣಿಗಳು ಬಹಳ ಚಂದ ನಿಯತ್ತಿನಿಂದ ಇರಾಕತ್ತಾವ. ಕಚ್ಚಿ ವಿಷವೇರಿಸುವ ಹಾವೇ ಕಚ್ಚದೆ ಕೊಲ್ಲುವ ಮನುಷ್ಯನ ಬಗ್ಗೆ ಎಚ್ಚರಿಕೆ. ಕಚ್ಚಿ ವಿಷವೇರಿಸುವ ಹಾವೇ ಕಚ್ಚದೆ ಕೊಲ್ಲುವ ಮನುಷ್ಯನ ಬಗ್ಗೆ ಎಚ್ಚರಿಕೆ. ಕಡಿದು ಕೊಲ್ಲುವ ವ್ಯಾಘ್ರವೇ ಕಡಿಯದೆ ಕೊಲ್ಲುವ ಮನುಷ್ಯನ ಬಗ್ಗೆ ಎಚ್ಚರಿಕೆ. ಇವತ್ತ ಕಾಂಕ್ರೀಟ್ ರೋಡ್ನೊಳಗೆ ಚುಚ್ಚು ಮುಳ್ಳಿಲ್ಲ, ಕಚ್ಚು ಹಾವಿಲ್ಲ, ಚುಚ್ಚು ಮುಳ್ಳಿಲ್ಲ, ಕಚ್ಚು ಹಾವಿಲ್ಲ, ಆದ್ರೂ ಸಹಿತ ಮನುಷ್ಯ ಹೆದರ್ಕೊಂಡು ಬದುಕಾಕತ್ತಾನೆ. ಯಾರಿಗೆ? ಅಲ್ಲಿ ಹಾವಿನ ಭಯ ಇಲ್ಲ, ಅಲ್ಲಿ ಮುಳ್ಳಿನ ಭಯ ಇಲ್ಲ, ಮನುಷ್ಯನ ಬಗ್ಗೆನ ಬೆಲೆ ಅದ. ಯಾವ್ದಾದ್ರು ಪ್ರಾಣಿ ನೋಡ್ರಿ ನೀವು, ಒಂದರ ಪ್ರಾಣಿ ಬೆಕ್ಕು ನನಗೆ ಹಸುವಾಗೈತೆ ಅಂತ ತಿಳ್ಕೊಂಡು ಬೆಕ್ಕು ಕೊಂದು ತಿಂದಿದ್ದೆಲ್ಲ ರೈತಿ ಇಲ್ಲ. ಬೆಕ್ಕು ತನಗೇನಾದ್ರೂ ಆಗೈತೆ ಅಂದ್ರೆ ಬೆಕ್ಕನ್ನು ಕೊಂದಿಲ್ಲ, ಹಾವನ್ನ ಕೊಂದಿಲ್ಲ, ಶಿವವನ್ನು ಬೇಟೆ ಆಡಿಲ್ಲ. ಪರಸ್ಪರ ಯಾವುದು ಪ್ರಾಣಿಗಳು ತಮಗೆ ಯಾವುದು ಬೇಟೆಯನ್ನು ಆಡೋದಿಲ್ಲ, ಅವು ಮತ್ತೊಂದು ಪ್ರಾಣಿ ಬೇಟೆ ಆಡ್ತಾವೆ. ಆದ್ರೆ ಮನುಷ್ಯ ಮಾತ್ರ ಹಿಂಗದಾನಲ್ಲ, ತನಗೇನಾದ್ರೂ ಒಂದಿಷ್ಟು ಪ್ರಸಂಗ ಬಂತು ಅಂದ್ರೆ ಸ್ವತ್ತು ಮನೆಯಾಗಿದ್ದ ತಂದೆ ತಾಯಿನೂ ಕೊಲ್ಲೋದಕ್ಕೂ ಹೆಸೋದಿಲ್ಲ, ಅಡತಮ್ರನ್ನು ಕೊಲ್ಲೋದಕ್ಕೆ ಹೆಸೋದಿಲ್ಲ. ಹಂಗೇನಾದ್ರೂ ಅವನ ಆಸ್ತಿ ನಂದಾಕೈತೆ ಅಂದ್ರೆ ಏನು ಮಾಡೋಕ್ಕೆ ಹೇಸಲಾರ್ದಂತಹ ಅಪರೂಪದ ಜೀವಿ ಅಂದ್ರೆ ಅದು ಮನುಷ್ಯ ಜೀವಿ ಒಂದೇ ಅನ್ನುವಂಥದ್ದು. ಎಷ್ಟು ವಿಷ ತುಂಬ್ಕೊಂಡ್ಬಿಟ್ಟಾನಂತಂದ್ರೆ ಮನುಷ್ಯ ವಿಚಿತ್ರ ವಿಷ ತುಂಬ್ಕೊಂಡ್ಬಿಟ್ಟ. ತಾಯಿ ಮಗುವಿಗೆ ಹಾಲು ಕುಡಿಸ್ಬೇಕಂತ ಬಟ್ಟಲಾಗ ಹಾಲು ಇಟ್ಟಿದ್ಲಲ್ಲ, ಇನ್ನೇನು ಹಾಲು ಕುಡಿಸ್ಬೇಕನ್ನೋದ್ರಾಗ ಒಂದು ನೊಣ ಬಂದು ಹಾಲಾಗ ಬಿತ್ತು. ಇಷ್ಟು ಮಂದಿ ಕುಂತವ್ರು ಕೇಳ್ತೀನಿ ನಾನು, ಯಾವ್ದಾರ ತಾಯಿ ನೊಣ ಬಿದ್ದಿದ್ದು ಹಾಲು ಕುಡಿಸ್ತಾಳಂದ್ರೆ ಅವರು ಯಾರು ಕುಡಿಸಕ್ತಾ ಅದಿಲ್ಲ. ಯಾಕೆ? ನೊಣ ವಿಷ ಇರ್ತದೆ. ವಿಷ ಇರುವಂತಹ ಪ್ರಾಣಿಯನ್ನ ನಾವು ಕುಡಿಸಿದ್ರೆ ನನ್ನ ಮಗುವಿಗೆ ತೊಂದರೆ ಆಗ್ತದೆ. ಹಿಂಗಾಗಿ ಆ ಹಾಲನ್ನು ಚೆಲ್ಲಿ ಬಿಡ್ತಾಳೆ. ಈ ಹಾಲು ಚೆಲ್ಲಿದ ಮೇಲೆ ಅದ್ರಾಗ ಏನು ಸತ್ತು ಬಿದ್ದಿರ್ತದೆ ನೊಣ, ಅದನ್ನು ತಿಂದು ಬದುಕುವಂಥದ್ದು ಒಂದು ಪ್ರಾಣಿ ಐತಿ. ಯಾವುದು? ನೊಣ ತಿನ್ನುವಂಥ ಪ್ರಾಣಿ ಯಾವುದು? ಹಲ್ಲಿ ತಿಂತದ್ದು. ಯಾವುದು? ಹಲ್ಲಿ ತಿಂತದ್ದು. ನೊಣ ಬಾಳ ವಿಷ, ನೊಣ ತಿಂದು ಬದುಕುವಂತ ಯಾವುದು? ಹಲ್ಲಿ ಬಾಳ ವಿಷ. ಆ ಹಲ್ಲಿಯನ್ನು ತಿಂದು ಬದುಕುವಂಥದ್ದು ಒಂದು ಪ್ರಾಣಿ ಐತಿ. ಯಾವುದು? ಈಗ ಹೇಳಿದ್ರಲ್ಲ, ಯಾವುದು? ಕಪ್ಪಿ ಹಲ್ಲಿಯನ್ನು ತಿಂತದ. ಅದು ಬೇಕಾದ್ರೆ ನೋಡ್ರಿ, ತಳಗ್ ಬಿಟ್ಟು ನೋಡ್ರಿ ನೀವು, ಕಪ್ಪಿ ಹಲ್ಲಿಯನ್ನು ನುಂಗ್ ಬಿಡ್ತದ. ನೊಣ ಬಾಳ ವಿಷ, ನೊಣದಕ್ಕಿಂತ ಹಲ್ಲಿ ಬಾಳ ವಿಷ. ಹಲ್ಲಿ ತಿಂದು ಬದುಕುವಂತ ಕಪ್ಪಿ ಬಾಳ ವಿಷ. ಕಪ್ಪಿಯನ್ನು ತಿಂದು ಬದುಕುವಂಥದ್ದು ಒಂದು ಪ್ರಾಣಿ ಐತಿ. ಯಾವುದು? ಹಾವು ತಿಂತದ. ನೋಡ್ರಿ, ಬಾಳ ವಿಷಯ. ನಮ್ಮ ಹುಡುಗರು ಬಹಳ ಶಾಣ್ಯರದ, ಅವ್ರು ಹೇಳಕತ್ತ ಹಾವು ತಿಂತದ. ನಿಮ್ಮ ಲೆಕ್ಕಾಚಾರದ ಪ್ರಕಾರ ನೊಣ ಬಾಳ ವಿಷ, ನೊಣದಕ್ಕಿಂತ ಹಲ್ಲಿ ಬಾಳ ವಿಷ. ಹಲ್ಲಿ ತಿಂದು ಬದುಕುವಂತ ಕಪ್ಪಿ ಬಾಳ ವಿಷ. ಕಪ್ಪಿಯನ್ನು ತಿಂದು ಬದುಕುವಂತ ಹಾವು ಬಾಳ ವಿಷ. ಹಾವು ಏನಾದ್ರೂ ಸತ್ತು ತೆಳಗೆ ತಿಪ್ಪಾಗಿ ಬಿತ್ತಂದ್ರೆ ಆ ಹಾವನ್ನು ತಿಂದು ಬದುಕುವಂತ ಪ್ರಾಣಿ ಐತಿ. ಯಾವುದು? ಮತ್ತೆ ಯಾವ ತಿಂತೈತಿ? ಹದ್ದು ಬಿಟ್ರ ನಮ್ಮ ಮನೆ ಸಾಕಿರ್ತೀವಲ್ಲ, ಅವು ತಿಂತಾವ. ಹದ್ದು ಯಾವುದು? ಬೆಕ್ ಬಿಟ್ರ ಯಾವ್ದ್ರಿ? ನನಗೆ ಬೇಕಾಗಿದ್ದ ಉತ್ತರ ಅಲ್ಲೇ ಐತಿ. ಕೋಳಿ ಅಂತ ಹೇಳಕತ್ತಾರ, ಒಂದು ಚಪ್ಪಾಳಿ ಬಿಡ್ರಿ. ಅವ್ರು ವಿಚಾರ ಇಷ್ಟ ತಿಳ್ಕೊಂಡ್ಬಿಡ್ರಿ. ನೊಣ ಬಾಳ ವಿಷ, ನೊಣ ತಿಂದು ಬದುಕುವಂತ ಹಲ್ಲಿ ಬಾಳ ವಿಷ. ಹಲ್ಲಿ ತಿಂದು ಬದುಕುವಂತ ಕಪ್ಪಿ ಬಾಳ ವಿಷ. ಕಪ್ಪಿ ತಿಂದು ಬದುಕುವಂತ ಹಾವು ಬಾಳ ವಿಷ. ಹಾವನ್ನು ತಿಂದು ಬದುಕುವಂತ ಕೋಳಿ ಬಾಳ ವಿಷ. समजलं काय? समजलं असेल. बहुतेक मला वाटतं कोंब्या नाही वाढतात तुमच्या गावात, आहेत की नाही? ಕೋಳಿ ಏನ್ ಕಾಣತ್ ನಿಮ್ ಊರಾಗ? ಅವು ಇದ್ರು ಒದ್ರದ್ ಬಿಟ್ಟಾವು. ಯಾಕೆ ಒದ್ರದ್ ಬಿಟ್ಟಾವು? ಒದ್ರಿದ್ರೆ ನಮ್ಮನ್ನ ಒಯ್ತಾರ ಅನ್ನೋದು ಗೊತ್ತಾಗೈತೆ. ಅವಕ್ಕೆ ಒದ್ರಿದ್ರೆ ನಮ್ಮನ್ನ ಓದ ಬಿಡ್ತಾರ ಇವ್ರು ಅಂತ ತಿಳ್ಕೊಂಡು ಅವು ಕೂಗಲ್ ಸಹಿತ ಬಿಟ್ಟಾವ. ಈಗ ಇತ್ತಿತ್ತ ಶ್ರಾವಣದಾಗ ಕೂಗಾಕತ್ತಾವು, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡಾಗ ಕೂಗಾಕತ್ತಾವು, ಯಾವಾಗಾರ ಹಬ್ಬ ಹರಿದಿನ ಬಂದಾಗಟ್ಟ ಕೂಗ್ತಾವು. ವಿಚಾರ ಮಾಡ್ಕೊಡ್ರಿ. ಯಾರೋ ಒಬ್ರು ಕೇಳಿದ್ರು, ಅಲ್ಲ ನಿನಗ ಯಾರನ್ನೂ ಹೋಗಿ ನೀ ಕಚ್ಚಿಲ್ಲ, ಕೋಳಿ ಕೇಳ್ತಾರೆ ಯಾರೋ ಒಬ್ರು. ಯಾರಿಗೆ ಹೋಗಿ ನೀ ಕಚ್ಚಿಲ್ಲ, ಯಾರಿಗೆ ನೀ ಹೋಗಿ ಏನು ತೊಂದರೆ ಕೊಟ್ಟಿಲ್ಲ, ತಿಪ್ಪಾಗಿದ್ದ ಕಾಳು ತಿಂದು ಯಾರು ಸಾಕ್ಯಾರ ಅವ್ರ ಮನ್ಯಾಗ ಮೊಟ್ಟಿ ಇಟ್ಟಿದಿ, ಆದ್ರೂ ಸಹಿತ ಚಾಕು ಇಡ್ತಾರಲ್ಲ ನಿನ್ನ ಕುತ್ತಿಗೆಗೆ ಅಂತ ಚಾಕುನ ಕೇಳ್ತಂತ. ಇದಕ್ಕ ಕೋಳಿ ಕೋಳಿ ಕೇಳಿದ ಕೂಡಲೇನ ಆ ಚಾಕು ಕೋಳಿ ಹೇಳ್ತಂತ, ನೋಡು ನಾ ಯಾರನ್ನೂ ಕಡ್ದಿಲ್ಲ, ಒಪ್ಕೋತೀನಿ, ನಾ ಯಾರಿಗೆ ತೊಂದರೆ ಕೊಟ್ಟಿಲ್ಲ, ಯಾರ್ದೋ ಮನೆಯಾಗಿರುವಂತ ಕಾಳು ತಿಂದೀನಿ, ಯಾರ್ದೋ ತಿಪ್ಪಾಗಿರುವಂತ ಕಾಳು ತಿಂದೀನಿ, ಅದನ್ನು ತಿಂದು ನಾನು ಸಾಕಿದ ಯಜಮಾನಿಗೆ ಮೊಟ್ಟಿ ಕೊಟ್ಟಿನಿ, ಮತ್ತೊಂದಿಷ್ಟು ಮರಿ ಕೊಟ್ಟಿನಿ. ಇಷ್ಟೆಲ್ಲ ಇದ್ರು ಸಹಿತ ನನ್ನ ಹೊತ್ತಿಗೆ ಯಾಕೆ ಚಾಕು ಹಾಕ್ತಾರಂದ್ರ ಇಷ್ಟ ತಿಳ್ಕೊಂಡ್ಬಿಡು ಗೆಳೆಯ. ಯಾಕೆ ಚಾಕು ಹಾಕ್ತಾರ ಮಂದಿ ಅಂದ್ರೆ, ಯಾರು ನಾನು ಜೀವನದಾಗ ಮಾಡಿದ್ದು ದೊಡ್ಡ ತಪ್ಪು ಅಂದ್ರೆ ನೆಶಿನಾಗಿ ಇವ್ರನ್ನೆಲ್ಲಾರು ಎಬಸು ಕೆಲಸನ ಮಾಡಿದ್ವಿ.
ಎಬಸೋ ಕೆಲಸ ಯಾರು ಮಾಡ್ತಾರೆ ಜಗತ್ನಾಗ ಅವ್ರೆಲ್ಲರ ಕುತ್ತಿಗೆ ಚಾಕು ಇಟ್ಟ ಮಂದಿದ ಅಂತ ತಿಳ್ಕೊಂಡು ಅವ್ರು ಹೇಳ್ತಾರೆ ಅದಕ್ಕೆ ಚಪ್ಪಾಳಿ ಹೊಡಿತಾರೆ ನೀವು ಗಟ್ಟುಳೋರ ಮತ್ತ ಇದು ಕಾರಣ ಮನೋ ಜನ್ಮದಿ ಬಂದು ಶಿವಜ್ಞಾನ